ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮಾವ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಫೋನ್ ಮಾಡಿದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಲ್ಲ. ಬೇಗ ಬರ್ತೀನಿ ಅಂತ ಅಂದ್ ಬರ್ಲಿಲ್ಲ ಅಂದ್ರೆ ಟೆನ್ಷನ್ ಆಗಲ್ವಾ ಇಲ್ಲಿ? ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್. ಈ ಥರ ಅದೇಟೋ ರಾತ್ರಿ ಕಳೆದು ಹೋದು. ನಾನು ಜಾತಕ ಪಕ್ಷಿ ಥರ ಶಾರದನ ಕಾಯ್ತಿದ್ದೆ. ಕೊನೆಗೋಳು ಸಿಕ್ಳು. ಆದರೆ ಮನೆ ಬರಲಿಲ್ವಲ್ಲ. ಅದು ಯಾವತ್ತಾಯ್ತದೋ ಏನೋ. ತಾತ, ನೀನು ಇಲ್ಲಿದ್ಯಾ? ನಿನ್ನ ಹತ್ರ ಕತೆ ಕೇಳಕ್ಕೆ ಅಂತ ಆಚೆ ಕಾಯ್ತಾ ಇದ್ವಿ. ನೋಡಿದ್ರೆ ನೀನ್ ಆಚೆನೆ ಬರ್ಲಿಲ್ಲ. ಇವತ್ತು ಕತೆ ಬೇಡ ಕಣ್ರವ್ವ. ಇಲ್ಲ, ಕತೆ ಬೇಕು ಬೇಕು ಬೇಕು. ಆಯ್ತು ಕತೆ ಹೇಳ್ತೀನಿ. ಯಾವ ಕತೆ ಹೇಳಿ? ತಾತ, ನಮ್ಗೆ ದೇವ್ರ ಕತೆ ಹೇಳು ತಾತ. ಜಾನಮರಿ, ದೇವ್ರ ಕತೆ ಹೇಳ? ಆಯ್ತಾಯ್ತು, ಹೇಳ್ತೀನಿ. ಇದು ತುಂಬಾ ನಂಬಿರೋ ಭಕ್ತರಿಗೆ ಆ ತಾಯಿ ಕಾಯಿಸಿದ್ರು ವರ ಕೊಟ್ಟೇ ಕೊಡ್ತಾಳೆ ಅನ್ನೋ ಕತೆ. ದೇವ್ರು ಅಂದ್ರೆ ಯಾವ ದೇವ್ರು? ದೇವರು ಅಂದ್ರೆ ನಮ್ ಗ್ರಾಮ ದೇವತೆ ಮಹಾಕಾಳಮ್ಮ ದೇವರು. ಈ ಕತೆ ಒಂದು ಹೆಣ್ಣು ಜೀವನದಲ್ಲಿ ಕಷ್ಟ ಅನುಭವಿಸಿ ದೇವರಿಂದ ಉತ್ತರ ಸಿಗದೆ ಇದ್ದಾಗ ದೇವ್ರನ್ನೇ ಪ್ರಶ್ನೆ ಮಾಡಕ್ ಹೋದ ಗಟ್ಟಿಗಿತ್ತಿ ಕತೆ. ಇದ್ಕಿದ್ದಂಗೆ ಕರೆಂಟ್ ಹೋಯ್ತು. ಬೀದಿ ದೀಪ ಎಲ್ಲ ಆನ್ ಇದೆ, ಬಟ್ ಯಾರ ಮನೇಲೂ ಕರೆಂಟ್ ಇಲ್ಲ. ಮಳೆ ಬರಂಗಾಗಿದೆಯಲ್ಲ ರತ್ನ, ಅದಕ್ಕೆ ಕರೆಂಟ್ ಹೋಗಿದೆ ಅನ್ಸುತ್ತೆ. ಅಲ್ಲ, ನಿಮ್ಮ ಅಣ್ಣ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ನನಗೆ ಅದೇ ಭಯ ಆಗ್ತಿರೋದು. ಅದಕ್ಕೆ ಅಣ್ಣ ಲೇಟ್ ಮಾಡ್ತಿರೋದು ಇದನ್ನು ಹೊಸ್ತಾ? ಏನಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತೀಯ? ಅಪ್ಪಯ್ಯ ಮಕ್ಕಳಿಗೆ ಕತೆ ಹೇಳ್ತಿದ್ದಾನೆ, ನಾನು ದೀಪ ಕೊಟ್ಬಿಡ್ತೀನಿ. ಆಮೇಲೆ ಏನಾಯ್ತು ಹೇಳಿ ತಾತ. ದೀಪ ಆರಿಸ್ಬಿಟ್ಟ. ದೀಪ ಆರಿಸ್ಬಿಟ್ಟ ಅಂದ್ರೆ ನನ್ ಜೀವನದಾಗೆ ಏನು ಬೆಳಕಿಲ್ಲ, ಬರೀ ಕತ್ಲು ಅಂತ ನಿನ್ನ ಅರ್ಥನಾ? ಆಯ್ತು, ಊರ್ ಹೋಗು ಅಂದ್ಮೇಕೆ ಕಾಡ್ ಬಾ ಅನ್ನತ್ತಾನೆ. ಆಯ್ತು ಕಣವ, ಆಯ್ತು. ಇನ್ನು ನಂತವ ಉಳಿಸ್ಕೊಳಕ್ಕೆ ಕಳ್ಕೊಳಕ್ಕೆ ಏನು ಉಳಿದಿಲ್ಲ. ಇರೋದು ಇದೊಂದು ಜೀವ, ಇದೊಂದು ಉಸಿರು. ಅದು ಈಗ್ಲೋ ಆಗ್ಲೋ ಅನ್ನಂಗೈತೆ. ಆಯ್ತು, ನಿನ್ನ ನಿರ್ಧಾರದಂತೆ ಆಗ್ಲಿ. ಇಷ್ಟು ದಿವಸ ಏನು ತಪ್ಪು ಮಾಡ್ದೇನೆ ಈ ಸೆರಗ ಮರೆಯಲ್ಲಿ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದೆ. ಇನ್ಮೇಲೆ ಹಾಗೆ ಮಾಡಕ್ಕಿಲ್ಲ. ನನ್ನ ಮನಸ್ಸಿಗೆ ಗೊತ್ತು ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ನಾನು ಯಾರಿಗೂ ಹೆದರಬೇಕಾಗೂ ಇಲ್ಲ. ಇನ್ನು ಮುಂದೆ
ಈ ಮುಸುಕ್ನ ಯಾವತ್ತೂ ನಾನು ಹಾಕಕ್ಕಿಲ್ಲ. ಆಯ್ತು, ನಿನ್ನ ನಿರ್ಧಾರಕ್ಕೆ ನನ್ನ ಜೀವನ ಎಲ್ಲಿ ಕರ್ಕೊಂಡೋಯ್ತದೋ ಅಲ್ಲಿಗೆ ಹೋಯ್ತೀನಿ. ಕಾಪಾಡಕ್ಕೆ ನೀನಿರ್ಬೇಕಾದ್ರೆ ನಾನು ಯಾಕೆ ಹೆದರ್ಲಿ? ಇಲ್ಲ ಇಲ್ಲ. ಅವಳಿಗೆ ಏನಾಯ್ತು? ಯಾರಾದ್ರೂ ಸಹಾಯ ಮಾಡಕ್ ಬಂದ್ರ ಅಥವಾ ಮಾಕಾಳಮ್ಮ ಬಂದ್ಲ? ಭಕ್ತಿಯಿಂದ ಕೇಳ್ಕೊಂಡಾಗ ಅವಳೇ ಬರ್ಬೇಕು ಅಂತ ಏನಿಲ್ಲ, ಅವಳ ಸೈನ್ಯ ಬಂದ್ರೆ ಸಾಕು. ಸೈನ್ಯ ಅಂದ್ರೆ ಸೈನ್ಯ ಅಂದ್ರೆ ಆದಿಶಕ್ತಿ ಸೈನ್ಯ. ಜಗತ್ತನ್ನೇ ಕಾಯೋ ನನ್ನವ್ವ ಮಾಕಾಳವನ ಉಗ್ರ ಸೈನ್ಯ. ಇದಕ್ಕೇನಾಯ್ತಪ್ಪ? ಅಬ್ಬಾ, ಸ್ಟಾರ್ಟ್ ಆಯ್ತಿಲ್ವಲ್ಲಪ್ಪ ಇದು. ಲೇಟ್ ಆಗ್ಬಿಟ್ಟೈತೆ. ಪಾರ್ವತಿ ಏಟ್ಗಿಂತ ಫೋನ್ ಮಾಡೋಳು. ಅಯ್ಯೋ ಶಿವನೇ, ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಏನು ಮಾಡೋದು? ಮಳೆ ಬರಂಗೈತಲ್ಲ ಶಿವ, ಪಾರು ಕೈದು ಉಸ್ಕೊಳ್ಳೋದು ಗ್ಯಾರಂಟಿ. ಎಷ್ಟು ಸತಿ ಹೇಳಿದ್ದೀನಿ ಮಾವಂಗೆ ಹೊರಗೆ ಹೋಗುವಾಗ ಚಾರ್ಜ್ ಇಟ್ಕೊಂಡು ಹೋಗೋ ಅಂತ. ನನ್ನ ಮಾತೇ ಕೇಳಲ್ಲ ಅಂತಾನೆ. ಪವರ್ ಬ್ಯಾಂಕ್ನು ಬ್ಯಾಗಲ್ಲಿ ಇಟ್ಟು ಕಳಿಸಿದ್ದೀನಿ. ಅದನ್ನು ಎಲ್ಲೋ ಬಿಟ್ಟು ಬರೋದು ಇಲ್ಲ ಕಳ್ಕೊಂಡು ಬರೋದು. ಒಳ್ಳೆ ಟೆನ್ಷನ್ ಕೊಡ್ತೀಯಲ್ಲ ಮಾವ. ಸ್ವಿಚ್ ಆಫ್, ಕರೆಂಟ್ ಬೇರೆ ಹೋಗಿದೆ, ಮಳೆನೂ ಜೋರಾಗಿ ಬರ್ತಿದೆ. ಒಂದ್ಕಿಂತ ನೋಡ್ತೀನಿ ಕಲ. ನೀ ಸ್ಟಾರ್ಟ್ ಆಗಿಲ್ಲ, ನೀನು ನಾಳೆ ತಕ್ಕತೀನಿ ನಾನು. ಹಾಕ್ಬಿಡೋಣ. ನಾಳೆ ತಗತೀನಿ ಕಲ ನಿನ್ನ. ಆದಿಶಕ್ತಿ ಸೈನ್ಯ ಅಂದ್ರೆ ಅವರು ಒಳ್ಳೆಯವರೇ ತಾನೆ, ಮತ್ತ್ಯಾಕೆ ನೋಡಕ್ಕೆ ವಿಚಿತ್ರವಾಗಿರ್ತಾರೆ? ಅವ್ರ ಕೈಯಲ್ಲಿ ಯಾಕೆ ಭಯ ಪಡಿಸೋ ತರ ಆಯುಧ ಇರುತ್ತೆ? ಕೆಟ್ಟದನ್ನ ನಾಶ ಮಾಡೋದ್ ಕಣವ. ಈಗ ನಾವು ಕೈ ಮುಗಿಯೋ ಚಾಮುಂಡೇಶ್ವರಿ ಕೈಯಲ್ಲೂ ಆಯುಧ ಇರಾಕಿಲ್ವಾ? ತ್ರಿಶೂಲ. ಅದು ನಮ್ಗೆ ಶ್ರೀರಕ್ಷೆ ತರ ಕಾಣಿಸ್ತೈತೆ, ಆದ್ರೆ ದುಷ್ಟ ಶಕ್ತಿಗೆ ಮಾರಕ ಅಸ್ತ್ರ ತರ ಕಾಣಿಸ್ತೈತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.